ನಮಸ್ಕಾರ ಎಲ್ಲರಿಗೂ. 1969ನಲ್ಲಿ ಒಬ್ಬರು ಕೆಮಿಸ್ಟು ₹700 ಸಾಲ ತೊಗೊಂಡು ಅವ್ರ ಮನೆ ಹಿಂದೆ ಇದ್ದಂಥ 120 ಅಡಿ ಜಾಗದಲ್ಲಿ ಒಂದು ಕಂಪ್ನಿ ಶುರು ಮಾಡ್ತಾರೆ. ಒಂದೇ ಒಂದು ಪ್ರಶ್ನೆ ಅವರು ಈ ಕಂಪ್ನಿ ಶುರು ಮಾಡೋದಕ್ಕೆ ಕಾರಣ ಆಗಿರುತ್ತೆ. ಏನಪ್ಪ ಈ ಪ್ರಶ್ನೆ ಅಂತಂತ ಹೇಳಿದ್ರೆ, 1969 ಟೈಮಲ್ಲಿ ಸರ್ಫ್ ಡಿಟರ್ಜೆಂಟ್ ಪೌಡರ್ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ, ಬಟ್ ಭಾಳ ಕಮ್ಮಿ ಜನ ಅದನ್ನು ಅಫೋರ್ಡ್ ಮಾಡೋಕ್ಕಾಗ್ತಾ ಇರುತ್ತೆ. ಯಾಕೆ ಈ ಥರ ಅನ್ನೋ ಒಂದೇ ಒಂದು ಪ್ರಶ್ನೆ ಈ ಒಂದು ಕಂಪ್ನಿನ ಶುರು ಮಾಡಲಿಕ್ಕೆ ಕಾರಣ ಆಗಿರುತ್ತೆ. ಈ ಕಂಪ್ನಿ ಭಾಳ ಎತ್ತರಕ್ಕೆ ಬೆಳೆಯುತ್ತೆ. ಅದಷ್ಟೇ ಅಲ್ಲ, HUL ಅಂತ ಮಲ್ಟಿನ್ಯಾಷನಲ್ ಕಂಪ್ನಿ ಕೂಡ ಆಗಿನ ಕಾಲದಲ್ಲಿ ಇಂಡಿಯನ್ ಮಾರ್ಕೆಟ್ ಸ್ಟ್ರಾಟಜಿನ ರಿವಿಸಿಟ್ ಮಾಡೋಂಗೆ ಮಾಡಿರುತ್ತೆ. ಆ ಬ್ರ್ಯಾಂಡೇ ನಿರ್ಮಾ. ಇವರು ಯಾವ ಸ್ಟ್ರಾಟಜಿನ ಯೂಸ್ ಮಾಡಿ ನಿರ್ಮಾ ಬ್ರ್ಯಾಂಡ್ನ ಬೆಳೆಸಿರ್ತಾರೋ ಅದೇ ಸ್ಟ್ರಾಟಜಿ ಇವರಿಗೆ ಮುಂದೆ ಮುಳ್ಳಂಗೆ ನಿಲ್ಲುತ್ತೆ. ಬನ್ನಿ ತಿಳ್ಕೊಳ್ಳೋಣ ನಿರ್ಮಾ ಡಿಟರ್ಜೆಂಟ್ ಪೌಡರ್ನ ಬಗ್ಗೆ ಡೀಟೇಲ್ ಆಗಿ ಈ ಒಂದು ಕೇಸ್ ಸ್ಟಡಿಲಿ. ನಿರ್ಮಾ ಡಿಟರ್ಜೆಂಟ್ ಪೌಡ್ರು 1969ನಲ್ಲಿ ಶುರು ಆಗುತ್ತೆ. ಆಗ ಕಾಲ ಹೆಂಗಿತ್ತಪ್ಪ ಅಂತಂದರೆ, ನಮಗೆ ಇಂಡಿಪೆಂಡೆನ್ಸ್ ಬಂದು 22 ವರ್ಷ ಆಗಿರುತ್ತೆ. ಸಾಕಷ್ಟು ಪಾಪ್ಯುಲೇಷನ್ನು ಲೋವರ್ ಮಿಡಲ್ ಕ್ಲಾಸ್ಗೆ ಸೇರಿರುವಂಥವ್ರಾಗಿರ್ತಾರೆ. ಸೊ ಇವ್ರುಗಳ ಪ್ರಯಾರಿಟಿ ಏನು? ತಲೆ ಮೇಲೆ ಒಂದು ಸೂರು, ಹೊಟ್ಟೆಗೆ ಊಟ, ಉಡೋದಕ್ಕೆ ಡೀಸೆಂಟಾಗಿರೋ ಒಂದು ಬಟ್ಟೆ. ಈ ಬಟ್ಟೆ ಒಗೆಯೋದಕ್ಕೆ ಡಿಟರ್ಜೆಂಟ್ ಪೌಡ್ರ್ ಬೇಕು ಅನ್ನೋದು ಒಂದು ಲಕ್ಸುರಿ. ಅವ್ರುಗಳೆಲ್ಲ ಸೋಪ್ ಬಾರ್ ಯೂಸ್ ಮಾಡಿ, ಅವರ ಸ್ವಂತ ಕೈ ಯೂಸ್ ಮಾಡಿ ಬಟ್ಟೆ ಒಗಿತಿರ್ತಾರೆ. ಹಾಗಂತ ಡಿಟರ್ಜೆಂಟ್ ಪೌಡ್ರ್ ಮಾರ್ಕೆಟ್ ಇರಲಿಲ್ಲ ಅಂತಲ್ಲ, ಮಾರ್ಕೆಟ್ ಇತ್ತು. ಆ ಮಾರ್ಕೆಟಲ್ಲಿ ಒಬ್ಬನೇ ಪ್ಲೇಯರ್ ಇದ್ದ ಎಂಟೈರ್ ಪ್ಲೇ ಗ್ರೌಂಡ್ಗೆ. ಅದೇ HULನ ಸರ್ಫ್ ಡಿಟರ್ಜೆಂಟ್ ಪೌಡ್ರು. ಸೂಪರ್ ಪ್ರೀಮಿಯಂ ಬ್ರ್ಯಾಂಡ್ ಆಗಿರುತ್ತೆ. ಅವರು ಒಂದು ಕೆಜಿಗೆ ₹13-15 ಪ್ರೈಸಿಂಗ್ ಮಾಡಿ ಆ ಬ್ರ್ಯಾಂಡ್ನ ಇಂಡಿಯಾ ಮಾರ್ಕೆಟಲ್ಲಿ ಮಾರ್ತಿರ್ತಾರೆ. ಆಗಲೇ ಹೇಳ್ದಂಗೆ ಮ್ಯಾಕ್ಸಿಮಮ್ ಜನತೆ ಲೋವರ್ ಮಿಡಲ್ ಕ್ಲಾಸ್ಗೆ ಸೇರಿದ ಕಾರಣ ಈ ಡಿಟರ್ಜೆಂಟ್ ಪೌಡ್ರನ್ನ ಅಫೋರ್ಡ್ ಮಾಡಲಿಕ್ಕೆ ಆಗ್ತಿರಲ್ಲ. ಅದೇ ಟೈಮಿಗೆ ಬರ್ತಾರೆ ಕರ್ಸನ್ ಭಾಯ್ ಪಟೇಲ್. ಇವರು ಬೆಳಗ್ಗೆ ಹೊತ್ತು ಗುಜರಾತ್ ಗೌರ್ಮೆಂಟಲ್ಲಿ ಕೆಮಿಸ್ಟಾಗಿ ಕೆಲಸ ಮಾಡ್ತಿರ್ತಾರೆ. ರಾತ್ರಿ ಹೊತ್ತು ಅವರ ಒಂದು ಚಿಕ್ಕ ಕೊಠಡಿಯಲ್ಲಿ ಎಂಟ್ರಪ್ರಿನರ್ ಜರ್ನಿ ಶುರು ಮಾಡಿರ್ತಾರೆ. ಇಂಡಿಯನ್ ಮಾರ್ಕೆಟ್ಗೆ ಸೂಟಬಲ್ ಆಗಿರೋವಂಥ, ಅಂದರೆ ನಮ್ಮ ಹಾರ್ಡ್ ವಾಟರ್ಗೆ ಸೂಟಬಲ್ ಆಗಿರೋಂತಹ ಒಂದು ಡಿಟರ್ಜೆಂಟ್ ಪೌಡರ್ ಫಾರ್ಮುಲಾನ ಕಂಡುಹಿಡಿತಾರೆ ಅವರ ಕೆಮಿಸ್ಟ್ ನಾಲೆಡ್ಜ್ ಯೂಸ್ ಮಾಡಿಕೊಂಡು. ಈ ಒಂದು ಪ್ರಾಡಕ್ಟ್ನ ಅವರು ಮಾರ್ಕೆಟ್ಗೆ ಇಳಿಸೋಕ್ಕಿಂತ ಮುಂಚೆ ಅದಕ್ಕೆ ಬ್ರ್ಯಾಂಡ್ ನೇಮ್ ಇಡ್ತಾರೆ ನಿರ್ಮಾ ಅಂತ. ಈ ನಿರ್ಮಾ ಬ್ರ್ಯಾಂಡ್ ನೇಮ್ ಬರೋದು ಅವರ ಮಗಳ ಹೆಸರ ಮೇಲೆ. ಅವರ ಮಗಳ ಹೆಸರಾಗಿರುತ್ತೆ ನಿರುಪಮಾ ಅಂತ. ಇವರ ಇಂಪಾರ್ಟೆಂಟ್ ಸ್ಟ್ರಾಟಜಿ ಏನಾಗಿರುತ್ತೆ ಇಲ್ಲಿ ಅಂತಂದರೆ, ಈ ಪ್ರಾಡಕ್ಟ್ ಪ್ರೈಸಿಂಗ್ ಬಂದು ₹2.5-3 ಇಟ್ಟಿರ್ತಾರೆ, ಕಂಪೇರ್ ಟು ₹13-15 ಪರ್ ಕೆಜಿ ಆಫ್ ಸರ್ಫ್ ಡಿಟರ್ಜೆಂಟ್ ಪೌಡ್ರು. ಆ ಟೈಮಲ್ಲಿ ಇವ್ರ ಹತ್ರ ದೊಡ್ಡ ಫ್ಯಾಕ್ಟ್ರಿ ಇರಲ್ಲ ಅಥವಾ ಮಾರ್ಕೆಟಿಂಗ್ ಟೀಮ್ ಇರಲ್ಲ. ಸೊ ಇವರಿಗೆ ಎಂಟೈರ್ ಅಹಮದಾಬಾದಲ್ಲಿ ಅವರೇನೆ ಸೈಕಲ್ ಹೊಡೆದು ಮನೆಗಳಿಗೆ ಹೋಗಿ ಈ ಡಿಟರ್ಜೆಂಟ್ ಪೌಡರ್ನ ಮಾರಲಿಕ್ಕೆ ಶುರು ಮಾಡ್ತಾರೆ. ಬಟ್ ಒಂದು ಒಳ್ಳೆ ಟ್ಯಾಕ್ಟಿಕ್ಸ್ ಉಪಯೋಗಿಸ್ತಾರೆ, ಅಂದರೆ ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ ಉಪಯೋಗಿಸ್ತಾರೆ ಇವರು. ಏನಪ್ಪ ಅದು ಅಂತಂದರೆ, ಅವರು ಮಾರಲಿಕ್ಕೆ ಹೋದಾಗ ಎಲ್ಲ ಕಸ್ಟಮರ್ಸ್ಗೂ ಮನಿ ಬ್ಯಾಕ್ ಗ್ಯಾರಂಟಿ ಕೊಡ್ತಾರೆ. ನನ್ನ ಪ್ರಾಡಕ್ಟ್ ನಿಮ್ಗೆ ಇಷ್ಟ ಆಗದೆ ಹೋದರೆ ನಾನು ನಿಮ್ಮ ಹತ್ರ ಬಂದು ನಿಮ್ಗೆ ಏನು ದುಡ್ಡು ಕೊಟ್ಟಿದ್ದೀರೋ ಆ ದುಡ್ಡನ್ನ ನಾನು ನಿಮಗೆ ವಾಪಸ್ ಕೊಡ್ತೀನಿ ಅಂತ. ಈ ಗ್ಯಾರಂಟಿ ಕಸ್ಟಮರ್ಗಳಲ್ಲಿ ಟ್ರಸ್ಟ್ ಬಿಲ್ಡ್ ಮಾಡುತ್ತೆ. ಸೊ ಇಲ್ಲಿಂದ ನಿರ್ಮಾ ಡಿಟರ್ಜೆಂಟ್ ಪೌಡರ್ನ ಜರ್ನಿ ಶುರು ಆಗುತ್ತೆ. ಈಗ ಕರ್ಸನ್ ಭಾಯ್ ಅವ್ರು ನೋಡಿದ್ದ ಆಪರ್ಚುನಿಟಿ, ಫೇಸ್ ಮಾಡಿದ್ದ ಚಾಲೆಂಜಸ್ಗಳು ಹಾಗೂ ಈ ಚಾಲೆಂಜಸ್ನ ಅವರು ಸಾಲ್ವ್ ಮಾಡಿದ್ದು ಯಾವ ರೀತಿ ಅಂತ ತಿಳ್ಕೊಳ್ಳೋಣ ಬನ್ನಿ. 1969ನಲ್ಲಿ HUL ಅವರ ಸರ್ಫ್ ಡಿಟರ್ಜೆಂಟ್ ಪೌಡರು ಅಪ್ಪರ್ ಮಿಡಲ್ ಕ್ಲಾಸ್ ಹಾಗೂ ಪ್ರೀಮಿಯಂ ಕಸ್ಟಮರ್ ಸೆಗ್ಮೆಂಟ್ಗೆ ಅಂತಲೇ ಈ ಪ್ರಾಡಕ್ಟ್ನ ಮಾಡಲಾಗಿರುತ್ತೆ. HUL ಅವರು ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಹಾಗೂ ರೂರಲ್ ಪಾಪ್ಯುಲೇಷನ್ನ ಕಂಪ್ಲೀಟಾಗಿ ಇಗ್ನೋರ್ ಮಾಡಿರ್ತಾರೆ. ಯಾಕಂದರೆ ಇವ್ರುಗಳ ಹತ್ರ ಅಫೋರ್ಡಬಿಲಿಟಿ ಪವರೇ ಇಲ್ಲ. ಸೊ ನಾನು ಇವ್ರಿಗೆ ಏನಕ್ಕೆ ಪ್ರಾಡಕ್ಟ್ ಮಾಡಲಿ ಅನ್ನೋ ಒಂದು ಕಾರಣದಿಂದ. ಆದರೆ ಕರ್ಸನ್ ಭಾಯ್ ಪಟೇಲ್ ಅವರಿಗೆ ಇಲ್ಲಿ ಲಕ್ಷಾಂತರ ಜನ, ಇನ್ಫ್ಯಾಕ್ಟ್ ಕೋಟ್ಯಾಂತರ ಜನಕ್ಕೆ ಡಿಟರ್ಜೆಂಟ್ ಪೌಡರ್ ಬೇಕಾಗಿದೆ, ಬಟ್ ಅವ್ರಿಗೆ ಆಪ್ಷನ್ನೇ ಇಲ್ಲ ಅನ್ನೋದು ಕ್ಲಿಯರಾಗಿ ಕಾಣುತ್ತೆ. ಈ ಒಂದು ಮಾರ್ಕೆಟು ಅಂಡರ್ಸರ್ವ್ಡ್ ಮಾರ್ಕೆಟ್ ಅಲ್ಲ, ಪ್ರಾಕ್ಟಿಕಲಿ ವಿಸಿಬಲ್ ಇಲ್ಲದೇ ಇರೋ ಮಾರ್ಕೆಟು ಅಂತಲೂ ಅವ್ರಿಗೆ ಗೊತ್ತಾಗುತ್ತೆ. ವಿಸಿಬಲ್ ಇಲ್ಲದೇ ಇರೋ ಮಾರ್ಕೆಟು ಅಂದರೆ ಕಾಂಪಿಟೇಷನೂ ಇಲ್ಲ. ಸೊ ಇದು ನನಗೊಂದು ದೊಡ್ಡ ಆಪರ್ಚುನಿಟಿ, ನನ್ನ ಪ್ರಾಡಕ್ಟ್ನ ಈ ಒಂದು ಸೆಗ್ಮೆಂಟ್ಗೆ ಇಂಟ್ರೊಡ್ಯೂಸ್ ಮಾಡೋದು ಅನ್ನೋದನ್ನು ಅವರಿಗೆ ಕ್ಲಿಯರಾಗಿ ಕಾಣಿಬರುತ್ತೆ. ಸೊ ಈ ಒಂದು ದೊಡ್ಡ ಆಪರ್ಚುನಿಟಿಲಿ ಒಂದು ದೊಡ್ಡ ಚಾಲೆಂಜು ಕೂಡ ಇರುತ್ತೆ. ಏನು ಚಾಲೆಂಜು? HUL ಅವರು ₹13-15 ಪರ್ ಕೆಜಿಗೆ ಪ್ರಾಡಕ್ಟ್ ಮಾರ್ತಿರ್ತಾರೆ.
ಆದರೆ ಕರ್ಸನ್ಭಾಯಿ ಪಟೇಲ್ ಅವರು 2.5 3 ರೂಪಾಯಿಗೆ ಪರ್ ಕೆ ಜಿಗೆ ಪ್ರಾಡಕ್ಟ್ ಮಾರಬೇಕು ಅಂತ ಅಂದ್ಕೊಂಡಿರ್ತಾರೆ. ಇಷ್ಟು ಕಮ್ಮಿಗೆ ಮಾರಿ ಯಾವ ರೀತಿ ನಾವು ಬಿಸ್ನೆಸ್ ನಡೆಸೋದು ಅನ್ನೋದೇ ಒಂದು ದೊಡ್ಡ ಚಾಲೆಂಜು. ಬಟ್ ಕರ್ಸನ್ಭಾಯಿ ಅವ್ರಿಗೆ ಗೊತ್ತಿರುತ್ತೆ ಇದು ಪ್ರೈಸಿಂಗ್ ಪ್ರಾಬ್ಲಮ್ ಅಲ್ಲ, ಇದು ಇಂಜಿನಿಯರಿಂಗ್ ಪ್ರಾಬ್ಲಮ್, ಇದು ಲಾಜಿಸ್ಟಿಕ್ ಪ್ರಾಬ್ಲಮ್ ಹಾಗೂ ಇದು ಮೈಂಡ್ಸೆಟ್ ಪ್ರಾಬ್ಲಮ್ ಅಂತ. ಸೊ ಈ ಚಾಲೆಂಜ್ನ ಕರ್ಸನ್ಭಾಯಿ ಪಟೇಲ್ ಅವರು ಎಳೆಯಾಗಿ ಸಾಲ್ವ್ ಮಾಡ್ತಾರೆ. ಮೊದಲನೇದು ಇನ್ಪುಟ್ ಕಾಸ್ಟ್, ಅಂದರೆ ಅವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ಗೆ ರಾ ಮೆಟೀರಿಯಲ್ ಏನೇನು ಬೇಕಿತ್ತೋ ಅದನ್ನೆಲ್ಲ ಲೋಕಲ್ ಮಾರ್ಕೆಟಲ್ಲಿ ಸೋರ್ಸ್ ಮಾಡಲಿಕ್ಕೆ ಶುರು ಮಾಡ್ತಾರಂತೆ ಕ್ಯಾಶ್ ಕೊಡೋ ಮೂಲಕ. ಇದರಿಂದ ಅವ್ರಿಗೆ ಜಾಸ್ತಿ ಡಿಸ್ಕೌಂಟ್ ಸಿಗ್ತಿತ್ತಂತೆ. ಎರಡನೇದು ಸರ್ಫ್ ಡಿಟರ್ಜೆಂಟ್ ಪೌಡ್ರ್ ಅವರು ಕಾಟನ್ ಬಾಕ್ಸ್ ಯೂಸ್ ಮಾಡ್ತಾಯಿದ್ರು ಪ್ಯಾಕೇಜಿಂಗ್ಗೆ, ಅದ್ರ ಕಾಸ್ಟ್ ಸಿಕ್ಕಾಪಟ್ಟೆ ಇರ್ತಿತ್ತಂತೆ. ಆದರೆ ಕರ್ಸನ್ಭಾಯಿ ಪಟೇಲ್ ಅವರು ಪಾಲಿ ಬ್ಯಾಗಲ್ಲಿ ಅವ್ರು ಪ್ಯಾಕೇಜಿಂಗ್ ಮಾಡಲಿಕ್ಕೆ ಡಿಸೈಡ್ ಮಾಡ್ತಾರೆ. ಮೂರನೇದು ಪ್ರಿಂಟಿಂಗ್ ಖರ್ಚು ಸಿಕ್ಕಾಪಟ್ಟೆ ಜಾಸ್ತಿ ಬರುತ್ತೆ ಮುಂದೆ ಹೋಗಿ ಅಂತ ಇವರು ಫೋರ್ಕಾಸ್ಟ್ ಮಾಡಿ ಪ್ರಿಂಟಿಂಗ್ ಪ್ರೆಸ್ನೇ ಇವರು ಕೊಂಡ್ಕೊತಾರಂತೆ. ನಾಲ್ಕನೇದು ತಮ್ಮ ಬ್ರ್ಯಾಂಡ್ಗೆ ಯಾವುದೇ ರೀತಿ ಅಡ್ವರ್ಟೈಸಿಂಗ್ ಮಾಡೋದಿಲ್ಲ ನಾನು ಅಂತ ಡಿಸೈಡ್ ಮಾಡಿ ನನ್ನ ಬ್ರ್ಯಾಂಡ್ ಬೆಳೆದ್ರೆ ವರ್ಡ್ ಆಫ್ ಮೌತ್ ಮುಖಾಂತರನೇ ಬೆಳೀಲಿ ಅಂತ ಮುನ್ನುಗ್ತಾರಂತೆ. ಐದನೇದು ಪ್ರಾಡಕ್ಟ್ ಫಾರ್ಮುಲಲ್ಲೂ ಕೂಡ ಇವರು ಕಾಸ್ಟ್ ಇಂಜಿನಿಯರಿಂಗ್ ಮಾಡ್ತಾರಂತೆ ಬೈ ಅಪ್ಲೈಯಿಂಗ್ ಇಂಡಿಜಿನಿಯಸ್ ಮೆಥಡ್. ಸೊ ಇವೆಲ್ಲ ಫಾರ್ಮುಲಾಸ್ಗಳನ್ನ ಯೂಸ್ ಮಾಡಿ ಅವರು ತಮ್ಮ ಪ್ರಾಡಕ್ಟ್ 3 ರೂಪಾಯಿಗೆ ಮಾರಲಿಕ್ಕೆ ರೆಡಿ ಆಗ್ತಾರೆ. ಪ್ರಾಡಕ್ಟ್ ಏನು ಪರ್ಫೆಕ್ಟಾಗಿರಲಿಲ್ವಂತೆ, ಬಟ್ 3 ರೂಪಾಯಿಗೆ ಏನು ಕ್ವಾಲಿಟಿ ಸಿಗಬೇಕೋ ಆ ಕ್ವಾಲಿಟಿನ 100% ಆಗಿ ಕರ್ಸನ್ಭಾಯಿ ಪಟೇಲ್ ಅವರು ಮಾರ್ಕೆಟಲ್ಲಿ ಕೊಡ್ತಿದ್ದಾರಂತೆ ಆಗಿನ ಕಾಲದಲ್ಲಿ. ಸೊ ಈ ಮಾಡೆಲ್ನೇ ಬಿಸ್ನೆಸ್ ಸ್ಕೂಲಲ್ಲಿ ಡಿಸ್ಟ್ರಪ್ಟಿವ್ ಬಿಸ್ನೆಸ್ ಮಾಡೆಲ್ ಅಂತ ಕರೀತಾರೆ. ಕರ್ಸನ್ಭಾಯಿ ಪಟೇಲ್ ಅವರು ಕಾಂಪಿಟೇಷನ್ ಎಂಟ್ರಿ ಆಗಲಿಲ್ಲ, ಅವರು ಗೇಮ್ನ ರೂಲ್ಸ್ನೇ ರೀರೈಟ್ ಮಾಡಿದವರು. ಕರ್ಸನ್ಭಾಯಿ ಪಟೇಲ್ ಅವರು ನಿರ್ಮಾ ಮೂಲಕ ಮಾರ್ಕೆಟ್ ಎಂಟ್ರಿ ಕೊಡಲಿಲ್ಲ, ನಿರ್ಮಾ ಮೂಲಕ ಅವರು ಹೊಸ ಮಾರ್ಕೆಟ್ನೇ ಕ್ರಿಯೇಟ್ ಮಾಡಿದವರು. ಇದೇನೇ ಕರ್ಸನ್ಭಾಯಿ ಅವರು ನೋಡಿದ ಆಪರ್ಚುನಿಟಿ, ಚಾಲೆಂಜಸ್ ಹಾಗೂ ಅದರ ಸೊಲ್ಯೂಷನ್. ಸೊ ಪ್ರಾಡಕ್ಟ್ ಅಂತೂ ರೆಡಿ ಆಯಿತು, ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ಡಿಸ್ಟ್ರಪ್ಟಿವ್ ಆಗಿದೆ. ಬಟ್ ಮಾರ್ಕೆಟಲ್ಲಿ ನಿಜವಾಗ್ಲೂ ಗೆಲ್ಲಬೇಕು ಅಂತಂದರೆ ನಿಮ್ಮ ಹತ್ರ ಒಂದು ಒಳ್ಳೆಯ ಸ್ಟ್ರಾಟಜಿ ಇರಬೇಕು, ಎಕ್ಸಿಕ್ಯೂಷನ್ ಇರಬೇಕು, ಹಾಗೂ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಗಟ್ಸಿ ಡಿಸಿಷನ್ ತೊಗೊಳ್ಳೋಕ್ಕೆ ಧೈರ್ಯ ಇರಬೇಕು. ಬನ್ನಿ ತಿಳ್ಕೊಳ್ಳೋಣ ಕರ್ಸನ್ಭಾಯಿ ಪಟೇಲ್ ಅವರು ನಿರ್ಮಾ ಮಾರ್ಕೆಟ್ ಎಂಟ್ರಿಗೆ ತೊಗೊಂಡಂಥ ಡಿಸಿಷನ್ಸ್ ಹಾಗೂ ಸ್ಟ್ರಾಟಜೀಸ್ನ ಬಗ್ಗೆ. ಮೊದಲನೇ ನಿರ್ಧಾರ, ಬಿಗ್ ಗೈ ಇಲ್ಲದಿರೋ ಕಡೆಗೆ ಎಂಟ್ರಿ ಕೊಡು. ಬೇಸಿಕಲಿ ಸರ್ಫ್ ಎಲ್ಲಿಲ್ವೋ ಆ ಮಾರ್ಕೆಟ್ಗೆ ಎಂಟ್ರಿ ಕೊಡು. ನಿರ್ಮಾದವರು ಡೆಲಿಬ್ರೇಟಾಗಿ ರೂರಲ್ ಹಾಗೂ ಸೆಮಿ ಅರ್ಬನ್ ಇಂಡಿಯನ್ ಮಾರ್ಕೆಟ್ನ ಟಾರ್ಗೆಟ್ ಮಾಡ್ತಾರೆ. ಹಳ್ಳಿಗಳಲ್ಲಿರೋವಂತಹ ಕಿರಾಣಾ ಸ್ಟೋರ್ನ ಟಾರ್ಗೆಟ್ ಮಾಡ್ತಾರೆ. HULಗೆ ನಿರ್ಮಾ ಬಗ್ಗೆ ಗೊತ್ತಾಗೋ ಅಷ್ಟರಲ್ಲಿ ಕರ್ಸನ್ಭಾಯಿ ಪಟೇಲ್ ಅವರು 400 ಜನ ಡಿಸ್ಟ್ರಿಬ್ಯೂಟರ್ಗಳನ್ನ ರೆಡಿ ಮಾಡಿಬಿಟ್ಟಿರ್ತಾರೆ. ಇದಕ್ಕೆ ಹೇಳೋದು ಫಸ್ಟ್ ಮೂವರ್ ಅಡ್ವಾಂಟೇಜ್ ಅಂತ. ಎರಡನೇ ನಿರ್ಧಾರ, ಮನಿ ಬ್ಯಾಕ್ ಗ್ಯಾರಂಟಿ. ಕರ್ಸನ್ಭಾಯಿ ಅವರು ಅವರ ಕನ್ಸ್ಯೂಮರ್ಸ್ನೇ ಸೇಲ್ಸ್ ಪರ್ಸನ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಡೋರ್ ಟು ಡೋರ್ ಸೇಲ್ ಮಾಡಲಿಕ್ಕೆ ಅಂತಲೇ ಇವರೊಂದು ಸ್ಕೀಮ್ ಫ್ಲೋಟ್ ಮಾಡ್ತಾರೆ. ಅದೇ ಸ್ಕೀಮು ಮನಿ ಬ್ಯಾಕ್ ಗ್ಯಾರಂಟಿ. ಬ್ರ್ಯಾಂಡ್ ಅವೇರ್ನೆಸ್ ಇಲ್ಲದಿರೋ ಮಾರ್ಕೆಟಲ್ಲಿ ಮೇಜರ್ ಎಂಟ್ರಿ ಬ್ಯಾರಿಯರೇ ಟ್ರಸ್ಟು. ಆ ಟ್ರಸ್ಟ್ನ ಬಿಲ್ಡ್ ಮಾಡಬೇಕು ಅಂತಂದರೆ ಟ್ರಯಲ್ಸ್ ಬಿಲ್ಡ್ ಮಾಡಬೇಕು. ಸೊ ನೀವು ಟ್ರೈ ಮಾಡಿ ನಮ್ಮ ಪ್ರಾಡಕ್ಟ್ನ, ನಿಮಗೆ ಪ್ರಾಡಕ್ಟ್ ಇಷ್ಟ ಆಗದಾದರೆ ನಾವು ನಿಮಗೆ ವಾಪಸ್ ದುಡ್ಡು ಕೊಡ್ತೀವಿ ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಇದ್ರ ಬಗ್ಗೆ ಪ್ರತಿಯೊಬ್ಬ ಕಸ್ಟಮರೂ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಸೋಷಿಯಲ್ ಮೀಡಿಯಾ ಇಲ್ಲದಿರೋ ಕಾಲದಲ್ಲಿ ಇವರಿಗೆ ಆರ್ಗ್ಯಾನಿಕ್ಕಾಗಿ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗೋಕ್ಕೆ ಶುರು ಆಗುತ್ತೆ, ಬ್ರ್ಯಾಂಡ್ ಬೆಳೆಯೋದಕ್ಕೆ ಶುರು ಆಗುತ್ತೆ. ಅವರ ಮೂರನೇ ನಿರ್ಧಾರ, ಅವರ ಅಡ್ವರ್ಟೈಸಿಂಗ್ ಜಿಂಗಲ್. ನನಗೆ ಗೊತ್ತಿರೋಂಗೆ ನಮ್ಮೆಲ್ಲರಿಗೂ ಅದು ಜ್ಞಾಪನಿಗಿದೆ. ಹೇಮಾ, ರೇಖಾ, ಜಯ ಹಾಗೂ ಸುಷ್ಮಾ ಎಲ್ಲರ ಪಸಂದ್ ನಿರ್ಮಾ. ಯಾವಾಗ ಇವರಿಗೆ ಮಾಸ್ ಮೀಡಿಯಾ ಚಾನೆಲ್ಸ್ ಲೈಕ್ TV, ರೇಡಿಯೋ ಆ್ಯಡ್ಸ್ನ ಅಫೋರ್ಡ್ ಮಾಡಲಿಕ್ಕೆ ರೆಡಿ ಆಗ್ತಾರೋ ಅವ್ರು ಇಮಿಡಿಯೇಟಾಗಿ ಲೈಫ್ ಸ್ಟೈಲ್ ಆ್ಯಡ್ಸ್ ಶುರು ಮಾಡಲಿಲ್ಲ, ಜಿಂಗಲ್ ಬೇಸ್ಡ್ ಮಾಸ್ ಅಡ್ವರ್ಟೈಸ್ಮೆಂಟ್ನ ಶುರು ಮಾಡ್ತಾರೆ. ನನ್ನ ಪ್ರಕಾರ ಇವತ್ತಿಗೂ ಈ ಅಡ್ವರ್ಟೈಸ್ಮೆಂಟ್ ಜನಗಳಲ್ಲಿ ನೆನಪಿದೆ ಅಂತ ಭಾವಿಸ್ತೀನಿ. ಇವರ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಡಿಸಿಷನ್ ಏನಾಗಿರುತ್ತೆ ಅಂತಂದರೆ, ಸರ್ಫ್ ಡಿಟರ್ಜೆಂಟ್ ಅವರ ಕ್ವಾಲಿಟಿ ಜೊತೆ ಕಂಪೀಟ್ ನಾವು ಮಾಡಲ್ಲ ಅಂತ ಡಿಸೈಡ್ ಮಾಡಿರ್ತಾರೆ. ಸರ್ಫ್ ಡಿಟರ್ಜೆಂಟ್ ಅವರ ಅಡ್ವರ್ಟೈಸಿಂಗ್ ಜೊತೆ ಕಂಪೀಟ್ ಮಾಡಲ್ಲ ಅಂತ ಡಿಸೈಡ್ ಮಾಡಿರ್ತಾರೆ. ಸರ್ಫ್ ಡಿಟರ್ಜೆಂಟ್ ಅವರ ಕಸ್ಟಮರ್ ಸೆಗ್ಮೆಂಟ್ ಹಿಂದೆ ನಾವು ಹೋಗಲ್ಲ ಅಂತ ಡಿಸೈಡ್ ಮಾಡಿರ್ತಾರೆ. ತಮ್ಮದೇ ಆದಂಥ ಒಂದು ಸೆಗ್ಮೆಂಟ್, ತಮ್ಮದೇ ಆದಂಥ ಸ್ಟ್ರಾಟಜಿ, ಇದು ಇವರ ಮೋಟ್ ಆಗಿರುತ್ತೆ. 1985 ಅಷ್ಟರಲ್ಲಿ ಒಂದು ಚಿಕ್ಕ ಕೊಠಡಿಯಲ್ಲಿ ಶುರುವಾದಂಥ ಬ್ರ್ಯಾಂಡ್ 16 ವರ್ಷಗಳಲ್ಲಿ ಭಾರತದ ಪಾಪ್ಯುಲರ್ ಬ್ರ್ಯಾಂಡ್ಸ್ಗಳಲ್ಲಿ ಒಂದಾಗಿ ಬೆಳೆದು ನಿಂತಿರುತ್ತೆ ನಿರ್ಮಾ. ಅಷ್ಟೇ ಅಲ್ಲ, ಇವಾಗಲಿಂದ ನಿರ್ಮಾಗೆ ಒಂದು ಅಗ್ನಿ ಪರೀಕ್ಷೆನೇ ಶುರು ಆಗಿರುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಹಿಂದೂಸ್ತಾನ್ ಯೂನಿಲಿವರ್ ಅವರಿಗೆ ನಿರ್ಮಾ ಮೇಲೆ ಕಣ್ಬಿದ್ದಿರುತ್ತೆ. ಇಲ್ಲಿಂದ
ಗೇಮೇ ಚೇಂಜ್ ಆಗುತ್ತೆ. ಎಚ್ ಯು ಎಲ್ ಅವರ ರೆಸ್ಪಾನ್ಸ್ ಟೆಕ್ಸ್ಟ್ ಬುಕ್ ರೆಸ್ಪಾನ್ಸ್ ಆಗಿರುತ್ತೆ, ಬಟ್ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರುತ್ತೆ. ಎಚ್ ಯು ಎಲ್ ಅವರು ಒಂದು ಹೊಸ ಬ್ರ್ಯಾಂಡ್ ಲಾಂಚ್ ಮಾಡ್ತಾರೆ, ಅದೇ ವೀಲ್ ಡಿಟರ್ಜೆಂಟ್ ಪೌಡರ್. ಎಕ್ಸಾಕ್ಟ್ಲಿ ನಿರ್ಮಾ ಪ್ರೈಸ್ ಪಾಯಿಂಟ್ಗೆ ಮ್ಯಾಚ್ ಮಾಡ್ತಾರೆ. ಅವರ ಸಾಕಷ್ಟು ಬಲವಾಗಿರೋ ಡಿಸ್ಟ್ರಿಬ್ಯೂಷನ್ ಚಾನಲ್ನ ಯೂಸ್ ಮಾಡಿಕೊಂಡು ಮಾರ್ಕೆಟ್ ಎಂಟ್ರಿ ಮಾಡ್ತಾರೆ. ಮಾರ್ಕೆಟಲ್ಲಿ ವೀಲ್ನ ಬಂಬಾರ್ಡ್ ಮಾಡ್ತಾರೆ. ಇದೊಂದು ಸ್ಮಾರ್ಟ್ ಮೂವ್ ಅಂತಲೇ ಹೇಳ್ಬೋದು. ಎಚ್ ಯು ಎಲ್ ಅವರು ಸರ್ಫ್ ಡಿಟರ್ಜೆಂಟ್ನ ಕಿಲ್ ಮಾಡಲ್ಲ, ಇನ್ಸ್ಟೆಡ್ ಒಂದು ಹೊಸ ಬ್ರ್ಯಾಂಡ್ನೇ ಕ್ರಿಯೇಟ್ ಮಾಡ್ತಾರೆ ವೀಲ್ನ ಮುಖಾಂತರ. ಇದಕ್ಕೆ ಹೇಳೋದು ಮಲ್ಟಿ ಬ್ರ್ಯಾಂಡ್ ಸ್ಟ್ರಾಟಜಿ ಅಂತ. ಒಂದು ಬ್ರ್ಯಾಂಡ್ ಪ್ರೀಮಿಯಂ ಸೆಗ್ಮೆಂಟ್ಗೆ ಕೇಟರ್ ಮಾಡಿದ್ರೆ ಇನ್ನೊಂದು ಬ್ರ್ಯಾಂಡ್ ಎಕಾನಮಿ ಸೆಗ್ಮೆಂಟ್ಗೆ ಕೇಟರ್ ಮಾಡುತ್ತೆ. ಇದ್ರ ಜೊತೆಗೆ ಗಡಿ ಡಿಟರ್ಜೆಂಟ್ ಪೌಡ್ರೂ ಲಾಂಚ್ ಆಗುತ್ತೆ. ನಿರ್ಮಾಕ್ಕಿಂತ ಕ್ವಾಲಿಟಿಲಿ ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಬೆಲೆ ಜಾಸ್ತಿ ಇರುತ್ತೆ ನಿರ್ಮಾಕ್ಕಿಂತ. ಸೊ ಮೇಲ್ಗಡೆಯಿಂದ ವೀಲ್ ಹಾಗೂ ಗಡಿ ಡಿಟರ್ಜೆಂಟ್ ಅವರು ಪ್ರೆಷರ್ ಕೊಟ್ಟರೆ ನಿರ್ಮಾಗೆ, ಕೆಳಗಡೆಯಿಂದ ಸಾಕಷ್ಟು ಲೋಕಲ್ ಬ್ರ್ಯಾಂಡ್ಸ್ಗಳು ಆ ಹೊತ್ತಿಗೆ ಬಂದ್ಬಿಟ್ಟಿರುತ್ತೆ. ಸೊ ಎರಡು ಕಡೆಯಿಂದನೂ ನಿರ್ಮಾ ಸ್ಕ್ವೀಸ್ಲಾಗಲಿಕ್ಕೆ ಶುರು ಆಗುತ್ತೆ. ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಆಮೇಲೆ ಏನಾಯಿತು? ಮೇಲ್ಗಡೆಯಿಂದ ವೀಲ್ ಹಾಗೂ ಗಡಿ ಡಿಟರ್ಜೆಂಟ್, ಕೆಳಗಡೆಯಿಂದ ಹಲವಾರು ಲೋಕಲ್ ಬ್ರ್ಯಾಂಡ್ಗಳು. ಈ ಒಂದು ಕಾಂಪಿಟೇಷನಲ್ಲಿ ನಿರ್ಮಾ ಸೇಲ್ ಸ್ಟ್ಯಾಗ್ನೆಂಟ್ ಆಗೋಗುತ್ತೆ. ಏನೇ ಇರೋನಿ ಇಲ್ವಾ? ನಿರ್ಮಾ ಅವರ ಪ್ರೈಸ್ ಡಿಸ್ಟ್ರಪ್ಷನ್ ಸ್ಟ್ರಾಟಜಿ ಸಿಕ್ಕಾಪಟ್ಟೆ ಕೆಲಸ ಮಾಡುತ್ತೆ. ಅವ್ರಿಗೆ ಒಂದು ಹೊಸ ಕ್ಯಾಟಗರಿನೇ ಊಟ ಮಾಡುತ್ತೆ ಎಕಾನಮಿ ಡಿಟರ್ಜೆಂಟ್ ಮೂಲಕ. ಆದರೆ ಈ ಒಂದು ಕ್ಯಾಟಗರಿಗೆ ಅವರ ಐಡೆಂಟಿಟಿನ ಅವರಾಗವರೇ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. 1990ಇಂದ 2000 ಒಳಗೆ ಇಂಡಿಯನ್ ಮಿಡಲ್ ಕ್ಲಾಸ್ ದೊಡ್ಡದಾಗೋಕ್ಕೆ ಶುರು ಆಗುತ್ತೆ. ಕನ್ಸ್ಯೂಮರ್ಸ್ ಹತ್ರ ಇನ್ಕಮ್ ಜಾಸ್ತಿ ಆಗುತ್ತೆ, ಆಸ್ಪಿರೇಷನ್ಗಳು ಬದಲಾಗ್ತವೆ. ಕನ್ಸ್ಯೂಮರ್ಸ್ ಮೂವ್ ಆಗೋಕ್ಕೆ ಶುರು ಮಾಡ್ತಾರೆ. ಆದರೆ ನಿರ್ಮಾನ ಜೊತೆಲಿ ತೊಗೊಂಡೋಗಲ್ಲ. ನಿರ್ಮಾದವರು ಕನ್ಸ್ಯೂಮರ್ಸ್ನ ಫಾಲೋ ಮಾಡಲಿಕ್ಕೂ ಪ್ರಯತ್ನ ಪಡ್ತಾರೆ ಬೈ ಇಂಟ್ರೊಡ್ಯೂಸಿಂಗ್ ನಿರ್ಮಾ ಬ್ಲೂ. ಬಟ್ ಕೆಟ್ಟದಾಗಿ ಫೇಲ್ ಆಗ್ತಾರೆ. ಯಾಕೆ ಹೇಳಿ? ಸಿಂಪಲ್. ಒಂದು ಸತಿ ಬ್ರ್ಯಾಂಡ್ ಚೀಪ್ ಅಂತ ಟ್ಯಾಗ್ ಆದರೆ, ವ್ಯಾಲ್ಯೂ ಅಲ್ಲ ಚೀಪ್ ಅಂತ ಟ್ಯಾಗ್ ಆದರೆ ಅದಕ್ಕೆ ಯಾರೂ ಪ್ರೀಮಿಯಂ ಕೊಡಲ್ಲ. ಇದಕ್ಕೇ ಸ್ಟ್ರಾಟಜಿಸ್ಟ್ಗಳು ಹೇಳೋದು ಪೊಸಿಷನಿಂಗ್ ಟ್ರ್ಯಾಪ್ ಅಂತ. ಇದನ್ನು ಅರ್ಥ ಮಾಡಿಕೊಂಡು ಎಚ್ ಯು ಎಲ್ ಅವರು ಎರಡು ಬ್ರ್ಯಾಂಡ್ ಮಾಡಿರ್ತಾರೆ. ಸರ್ಫ್ ಬಂದು ಪ್ರೀಮಿಯಂ ಸೆಗ್ಮೆಂಟ್ಗೆ ಕೇಟರ್ ಮಾಡುತ್ತೆ, ವೀಲ್ ಬಂದು ಎಕಾನಮಿ ಸೆಗ್ಮೆಂಟ್ಗೆ ಕೇಟರ್ ಮಾಡುತ್ತೆ. ಇದನ್ನು ನಿರ್ಮಾದವರು ಕಂಪ್ಲೀಟಾಗೆ ಮಿಸ್ ಮಾಡಿಬಿಟ್ಟಿರ್ತಾರೆ. ಇಲ್ಲಿಂದ ನಿರ್ಮಾ ಅವರ ಕಂಪ್ಲೀಟ್ ಗೇಮೇ ಚೇಂಜ್ ಆಗುತ್ತೆ. ನಿರ್ಮಾ ಪರಿಸ್ಥಿತಿ ಹೆಂಗಿದೆ ಅಂತ ತಿಳ್ಕೊಬೇಕು ಅಂತಂದರೆ 24-25 ಮಾರ್ಕೆಟ್ ಶೇರ್ ಡೇಟಾ ನೋಡಿದ್ರೆ ಈಸಿಯಾಗಿ ತಿಳಿದು ಬರುತ್ತೆ. ಎಚ್ ಯು ಎಲ್ ಅವರು ಆಲ್ಮೋಸ್ಟ್ 40% ಮಾರ್ಕೆಟ್ ಶೇರ್ನ 24-25 ಇಟ್ಕೊಂಡಿದ್ದಾರೆ. ಪ್ರೀಮಿಯಂ ಅರ್ಬನ್ ಕನ್ಸ್ಯೂಮರ್ಸ್ನ PNG ಅವರು ಆವರಿಸ್ಕೊಂಡಿದ್ದಾರೆ. ವ್ಯಾಲ್ಯೂ ಕನ್ಸ್ಯೂಮರ್ಸ್ನ ಗಡಿಯವರು ಆವರಿಸ್ಕೊಂಡಿದ್ದಾರೆ. ಇನ್ನು ನಿರ್ಮಾ ಕತೆ ಕೆಲವೊಂದು ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸಲ್ಲಿ ಅವರ ಬ್ರ್ಯಾಂಡ್ ಇವತ್ತಿಗೆ ಅವೈಲೇಬಲ್ ಇದೆ. ಕಹಾನಿ ಟ್ವಿಸ್ಟ್ ಏನಪ್ಪ ಅಂತಂದರೆ, ನಿರ್ಮಾ ಅವರು ಒಂದು ಸ್ಮಾರ್ಟ್ ಮೂವ್ ಮಾಡ್ತಾರೆ. ಅವ್ರ ಬಿಸ್ನೆಸ್ನ ಡೈವರ್ಸಿಫೈ ಮಾಡ್ತಾರೆ ಟುವರ್ಡ್ಸ್ ಕೆಮಿಕಲ್ ಮ್ಯಾನುಫ್ಯಾಕ್ಚರಿಂಗ್, ಟುವರ್ಡ್ಸ್ ಸೋಡಾ ಆ್ಯಶ್, ಟುವರ್ಡ್ಸ್ ಲ್ಯಾಬ್ ಎಕ್ಸ್ಪೋರ್ಟ್ಸ್ ಹಾಗೂ ನಿರ್ಮಾ ಯೂನಿವರ್ಸಿಟಿ ಮುಖಾಂತರ. ಸೊ ನಿರ್ಮಾ ಆ್ಯಸ್ ಅ ಕಂಪ್ನಿ ಈಸ್ ಡೂಯಿಂಗ್ ವೆಲ್. ಬಟ್ ನಿರ್ಮಾ ವಾಷಿಂಗ್ ಪೌಡರ್ ಬ್ರ್ಯಾಂಡ್ ಕತೆ ಆಲ್ಮೋಸ್ಟ್ ಮುಗೀತು ಅಂತಲೇ ಹೇಳ್ಬೋದು. ಸೊ ಈ ನಿರ್ಮಾ ಕೇಸ್ ಸ್ಟಡಿಲಿ ನಮಗೆ ಕಲೀಲಿಕ್ಕೆ ಏನು ಸಿಗುತ್ತೆ? ನನ್ನ ಪ್ರಕಾರ 3 ಪಾಯಿಂಟ್ ಇದೆ. ಮೂರನೇದು ನನ್ನ ಪರ್ಸ್ನಲ್ ಫೇವ್ರೇಟ್. ಈಗ ಮೊದಲನೇ ಪಾಯಿಂಟ್ ಬಗ್ಗೆ ಮಾತಾಡೋಣ. ದರ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸ್ ಬಿಟ್ವೀನ್ ಕಾಸ್ಟ್ ಅಡ್ವಾಂಟೇಜ್ ಆ್ಯಂಡ್ ಪ್ರೈಸ್ ಕಟ್. ಕರ್ಸನ್ ಭಾಯ್ ಪಟೇಲ್ ಅವರು ಆ ಪ್ರೈಸ್ನ ಅರೈವ್ ಆಗೋಕ್ಕೆ ಸಾಕಷ್ಟು ಕಾಸ್ಟ್ ಕಟ್ ಮಾಡ್ತಾರೆ. ಬೀಟ್ ರಾ ಮೆಟೀರಿಯಲ್ ಕಾಸ್ಟ್, ಬೀಟ್ ಪ್ಯಾಕೇಜಿಂಗ್ ಕಾಸ್ಟ್, ಬೀಟ್ ಪ್ರಿಂಟಿಂಗ್ ಕಾಸ್ಟ್, ಬೀಟ್ ಅಡ್ವರ್ಟೈಸಿಂಗ್ ಕಾಸ್ಟ್, ಈವನ್ ಅವ್ರ ಪ್ರಾಡಕ್ಟ್ ಫಾರ್ಮುಲಾದಲ್ಲೂ ಕೂಡ ಅವ್ರ ಕಾಸ್ಟ್ ಅಡ್ವಾಂಟೇಜ್ ತರ್ತಾರೆ. ಇದ್ರ ಮುಖಾಂತರ ಅವ್ರು ಈ ಪ್ರೈಸ್ನ ಅರೈವ್ ಮಾಡ್ತಾರೆ. ಇದರಿಂದ ಅವ್ರ ಕಂಪ್ನಿನ ನಡೆಸೋಕ್ಕಾಗತ್ತೆ. ಸೊ ನಮಗಿಲ್ಲಿ ಕಲಿಯೋಕ್ಕೇನು ಸಿಗುತ್ತಪ್ಪ ಅಂತಂದರೆ, ನಾವೇನಾದರೂ ಲೋ ಪ್ರೈಸ್ ಸ್ಟ್ರಾಟಜಿ ಇಟ್ಕೊಂಡು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಅಂತಂದರೆ ನಮ್ಮ ಆಪ್ರೇಷನಲ್ಲಿ ಇನೋವೇಷನ್ ತರಬೇಕಾಗತ್ತೆ. ಅದಿಲ್ಲ ಅಂತಂತಂದರೆ ನಾವು ಡಿಸ್ರಪ್ಟ್ ಮಾಡೋಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಮ್ಮ ಬಿಸ್ನೆಸ್ನ ನಾವೇ ಮುಚ್ಚೋದಕ್ಕೆ ಕಾರಣ ಆಗ್ತಾಯಿದ್ದೀವಿ ಅಂತ. ಇದನ್ನು ನಾವು ಈ ಕೇಸ್ ಸ್ಟಡಿಯಲ್ಲಿ ಕ್ಲಿಯರಾಗಿ ತಿಳ್ಕೊಬೋದು. ಈಗ ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ, ಇವತ್ತಿನ ಆಪರ್ಚುನಿಟಿಗೆ ನಮ್ಮ ಬ್ರ್ಯಾಂಡ್ನ ಪೊಸಿಷನ್ ಮಾಡ್ಕೊಬೋದು. ಆದರೆ ನಾಳೆ ಬರೋ ಆಪರ್ಚುನಿಟಿಗೆ ಇವಾಲ್ವ್ ಆಗೋ ಕೇಪಬಿಲಿಟಿ ನಾವು ಬೆಳೆಸ್ಕೋಬೇಕಾಗತ್ತೆ. ಈಗ ನಿರ್ಮಾ ಕೇಸ್ ಸ್ಟಡೀಲಿ ನಿರ್ಮಾ ಅವರ ಎಕ್ಸಾಂಪಲ್ ತೊಗೋತೀನಿ ನಾನು ಅಂತಂತಂದರೆ,
1969 ಅವ್ರು ಮಾಡ್ಕೊಂಡಿದ್ದ ಪೊಸಿಷನಿಂಗು ಸಖರ ಕೆಲಸ ಮಾಡುತ್ತೆ ಅವರಿಗೆ. ಆದರೆ ಅದೇ ಪೊಸಿಷನಿಂಗು 2000 ಆ ಬಿಸ್ನೆಸ್ನ ಸ್ಟ್ಯಾಗ್ನೆಂಟ್ ಮಾಡುತ್ತೆ. ಈಗ HUL ಎಕ್ಸಾಂಪಲ್ ತೊಗೊತೀವಿ ನೀವು ಅಂತಂದರೆ, ಅವರು ಮಲ್ಟಿ ಬ್ರ್ಯಾಂಡ್ ಸ್ಟ್ರಾಟಜಿ ಅಪ್ಲೈ ಮಾಡಿಬಿಟ್ಟು ಇವತ್ತಿಗೂ ಆ 2 ಬ್ರ್ಯಾಂಡ್ಗಳೂ ಕೆಲಸ ಮಾಡ್ತಾವೆ. ಸೊ ಡಿಫ್ರೆನ್ಸ್ ಏನಪ್ಪ ಇಲ್ಲಿ ಅಂತಂದರೆ, ಆ್ಯಸ್ ಅ ಬಿಸ್ನೆಸ್ ಓನರ್ಸ್, ಆ್ಯಸ್ ಅ ಎಂಟರ್ಪ್ರಿನರ್ಸ್, ನಾವು ನಮ್ಮ ಬಿಸ್ನೆಸ್ನಲ್ಲಿ ಇವಾಲ್ವ್ ಆಗದೆ ಹೋದರೆ ಸ್ಟ್ಯಾಗ್ನೆಂಟ್ ಆಗೋದು ಗ್ಯಾರಂಟಿ, ಸೋಲು ಗ್ಯಾರಂಟಿ ಅಂತ ಇದಕ್ಕೆ ಕೇಸ್ ಸ್ಟಡೀಲಿ ಕಲಿಯೋದಕ್ಕೆ ಸಿಗುತ್ತೆ. 3ನೇ ಪಾಯಿಂಟ್ ಏನಪ್ಪ ಅಂತಂದರೆ, ನನ್ನ ಪರ್ಸ್ನಲ್ ಫೇವ್ರೆಟ್ ಪಾಯಿಂಟು, ದರ್ ಇಸ್ ಎ ಹ್ಯೂಜ್ ಡಿಫ್ರೆನ್ಸ್ ಬಿಟ್ವೀನ್ ಚೀಪ್ ಆ್ಯಂಡ್ ವ್ಯಾಲ್ಯೂ. ಈ ಡಿಫ್ರೆನ್ಸೇ ನಮ್ಮ ಬ್ರ್ಯಾಂಡ್ನ ಮೇಕ್ ಆರ್ ಬ್ರೇಕ್ ಮಾಡ್ಬೋದು. ಎಕ್ಸಾಂಪಲ್ ನಾವು ನಿರ್ಮಾ ಬ್ರ್ಯಾಂಡ್ ತೊಗೊಂಡ್ರೆ, ನಿರ್ಮಾ ವಾಸ್ ಅ ಚೀಪ್ ಬ್ರ್ಯಾಂಡ್. ಇಟ್ ವಾಸ್ ನಾಟ್ ಅಫೋರ್ಡಬಲ್, ಇಟ್ ವಾಸ್ ನಾಟ್ ಸ್ಮಾರ್ಟ್, ಇಟ್ ವಾಸ್ ನಾಟ್ ಲೈಫ್ ಸ್ಟೈಲ್ ಬ್ರ್ಯಾಂಡ್. ಸೊ ಒಂದು ಸತಿ ಕನ್ಸ್ಯೂಮರಿಗೆ ಅಫೋರ್ಡಬಿಲಿಟಿ ಬಂದ ತಕ್ಷಣ ಈ ಚೀಪ್ ಬ್ರ್ಯಾಂಡ್ನ ಬಿಟ್ಬಿಟ್ರು. ಸೊ ಇದೇ ನಮ್ಮ ಲೈಫಲ್ಲೂ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಯಾವಾಗಲಾದ್ರೂ ನಮ್ಮ ಲೈಫಲ್ಲಿ ಒಂದು ಬ್ರ್ಯಾಂಡ್ ಬಿಲ್ಡ್ ಮಾಡ್ತೀವಿ ಅಂತಂದರೆ, ಲೆಟ್ಸ್ ಬಿಲ್ಡ್ ಅ ವ್ಯಾಲ್ಯೂ ಬ್ರ್ಯಾಂಡ್ ಇನ್ಸ್ಟೆಡ್ ಆಫ್ ಅ ಚೀಪ್ ಬ್ರ್ಯಾಂಡ್ ಅನ್ನೋದನ್ನು ಈ ಕೇಸ್ ಸ್ಟಡಿಲಿ ಕ್ಲಿಯರಾಗಿ ಕಲಿಬೋದು ನಾವು. ಕರ್ಸನ್ಭಾಯ್ ಪಟೇಲ್ ಅವರು 700 ರೂಪಾಯಿ ಸಾಲ ತೊಗೊಂಡು ಅವರು ಒಂದು ಸೈಕಲ್ಲು ಹಾಗೂ ಕೆಮಿಸ್ಟ್ರಿ ಡಿಗ್ರಿ ಇಟ್ಕೊಂಡು ನಿರ್ಮಾ ಬ್ರ್ಯಾಂಡ್ನ ಸೃಷ್ಟಿ ಮಾಡ್ತಾರೆ. ಕೋಟ್ಯಾಂತರ ಜನಕ್ಕೆ ಡಿಟರ್ಜೆಂಟ್ ಪೌಡ್ರನ್ನ ಅಫೋರ್ಡಬಲ್ ಆಗಂಗೆ ಮಾಡ್ತಾರೆ. HUL ಅಂತ ಮಲ್ಟಿ ನ್ಯಾಷನಲ್ ಬ್ರ್ಯಾಂಡು ಕೂಡ ಇಂಡಿಯನ್ ಸ್ಟ್ರಾಟಜಿನ ರೀಥಿಂಕ್ ಮಾಡಂಗೆ ಮಾಡ್ತಾರೆ. ಒಂದು ಹೊಸ ಡಿಟರ್ಜೆಂಟ್ ಕೆಟಗರಿನೇ ಸೃಷ್ಟಿ ಮಾಡ್ತಾರೆ. ಈ ಒಂದು ಅಚೀವ್ಮೆಂಟು ಸಣ್ಣ ಪುಟ್ಟ ಅಚೀವ್ಮೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಂಡಿಯನ್ ಬಿಸ್ನೆಸ್ ಹಿಸ್ಟ್ರಿಲೇ ಇದೊಂದು ಮಿಗಿಲಾದ ಅಚೀವ್ಮೆಂಟ್ ಅಂತ ಹೇಳ್ಬೋದು. ಈ ಕೇಸ್ ಸ್ಟಡಿ ನಿಮ್ಮ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ನೀವು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಭಾಳ ಅನುಕೂಲ ಆಗುತ್ತೆ. ಮತ್ತಷ್ಟು ಈ ಥರ ಕೇಸ್ ಸ್ಟಡಿಗಳನ್ನ ನಿಮ್ಮ ಮುಂದೆ ತಂದು ಇಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಕೇಸ್ ಸ್ಟಡಿನ ಇವತ್ತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.